Let's go, Johnny, 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 Johnny. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಮಾನ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನಸ. ಇವತ್ತಿನ ವಿಡಿಯೋ ಬಂದು ನಮ್ಮ ಗೌಡ್ಗೆರೆ ಜಾತ್ರೆಯ ಪಾರ್ಟ್ 3 ವಿಡಿಯೋ ಆ್ಯಂಡ್ ಇದು ಫೈನಲ್ ಪಾರ್ಟ್ ಕೂಡ ಆಗಿರುತ್ತೆ. ಇವತ್ತಿನ ಡೇಯಲ್ಲಿ ಸಿಡಿ ಉತ್ಸವ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ದೇವ್ರನ್ನೂ ಅಲಂಕಾರ ಮಾಡಿ ರೆಡಿ ಮಾಡಿ ಕೂಡಿಸಿದ್ದಾರೆ ಇವತ್ತಿನ ಉತ್ಸವದ ಪ್ರೋಗ್ರಾಮ್ಗೋಸ್ಕರ. ಇವತ್ತು ಇರೋ ದೇವ್ರ ಜೊತೆಗೆ ಇನ್ನೂ 2 ಬೇರೆ ಊರಿನ ದೇವ್ರುಗಳು ನಮ್ಮ ಉತ್ಸವಕ್ಕೆ ಜಾಯಿನ್ ಆಗಿದೆ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಸಿಡಿ ಉತ್ಸವ ಕಾರ್ಯಕ್ರಮ ದೇವಸ್ಥಾನದ ಒಳಗಡೆ ನಡೆಯಲ್ಲ, ದೇವಸ್ಥಾನದ ಮುಂದೆ ಒಂದು ಜಾಗ ಇದೆ, ಅಲ್ಲಿ ಸಿಡಿ ಕಂಬ ಅಂತ ಹೇಳಿ ಮಾಡಿ ಅಲ್ಲಿ ಈ ಪ್ರೋಗ್ರಾಮ್ನ ಮಾಡ್ತಾರೆ. ಸೊ ಅಲ್ಲಿ ಸುಮಾರು ಎಲ್ಲ ದೇವ್ರುಗಳು ನಿಲ್ಲಿಸಿ ಪೂಜೆ ಮಾಡಿ ನಂತರ ಈ ಸಿಡಿ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾರೆ. ಸುಮಾರು ಇದೆಲ್ಲ ಸಂಜೆ ಆಗುತ್ತೆ, ನಡೆಯೋದೇ ಶುರು ಮಾಡೋದೇ ಮಧ್ಯಾಹ್ನದ ಮೇಲೆ. ಸೊ ಹಂಗಾಗಿ ಎಲ್ಲ ಮುಗಿದು ಆಮೇಲೆ ಎಲ್ಲ ದೇವ್ರುಗಳ್ನು ಇವತ್ತಿನ ದಿನನೇ ಅವರ ಊರುಗಳಿಗೆ ವಾಪಸ್ ಕಳಿಸ್ತಾರೆ. ಸೊ ಹಂಗಾಗಿ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಸುಮಾರು ಒಂದು 9-10 ಗಂಟೆ ಆಗುತ್ತೆ. ಉತ್ಸವ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ದೇವರನ್ನೆಲ್ಲ ದೇವಸ್ಥಾನದ ಒಳಗಡೆ ಕೂರಿಸ್ತಾರೆ. ಆ್ಯಕ್ಚುಲಿ ಈ ವರ್ಷ ಜಾತ್ರೆಗೆ ತೇರು ರೆಡಿ ಆಗಬೇಕಾಗಿತ್ತು, ಬಟ್ ಆದರೆ ಬಜೆಟ್ ಪ್ರಾಬ್ಲಮಿಂದ ಕೆಲವೊಂದೊಂದು ಸ್ವಲ್ಪ ಡಿಲೇ ಆಗಿದೆ. ಆದರೂ ಆಲ್ಮೋಸ್ಟ್ 60-70% ಆಫ್ ದ ವರ್ಕ್ ಕಂಪ್ಲೀಟ್ ಆಗಿದೆ. ಬಟ್ ಇನ್ನೂ ಕೆಲವೊಂದೊಂದು ಮೇಜರ್ ವರ್ಕ್ ಪೆಂಡಿಂಗ್ ಇರೋದ್ರಿಂದ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ತೇರನ್ನು ರೆಡಿ ಮಾಡಬೇಕು ಅಂತ ಎಲ್ಲ ಕಮಿಟಿ ಮೆಂಬರ್ಸ್ ಡಿಸೈಡ್ ಮಾಡಿದ್ದಾರೆ. ಅದಲ್ಲದೆ ಸುಮಾರು ಜನ ಡೋನರ್ಸ್ ಕೂಡ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ.
ಇದೇ ರೀತಿ ವಿಡಿಯೋನ ನೋಡ್ತಾ ಇರೋ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡ್ಬೋದು. ಹಾಗೆ ಅದರ ಸ್ಕ್ರೀನ್ಶಾಟ್ನ ನೀವು ಮೇಲೆ ಕಾಣ್ತಾ ಇರೋ ನಂಬರ್ಗೆ ಶೇರ್ ಮಾಡಿದ್ರೆ ಅವರು ನಿಮಗೆ ದೇವಸ್ಥಾನದ ಕಡೆಯಿಂದ ರಸೀದಿನ ಕಳಿಸ್ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಪಾರ್ಟ್ 3 ಗೌಡ್ಗೆರೆ ಜಾತ್ರೆಯ ವಿಡಿಯೋ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ಕೀಪ್ ವಾಚಿಂಗ್ ಶ್ರೀಮಾನ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. Let's go, Johnny, Johnny.